ಗುತ್ತಿಗೆದಾರ ಆತ್ಮಹತ್ಯೆ ಪ್ರಕರಣದಲ್ಲಿ ನನಗೆ ತೊಂದರೆ ಕೊಟ್ಟವರು ಇದೀಗ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಹೇಳಿದರು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಮಾತನಾಡಿದ ಅವರು, ನನಗೆ ಯಾರ್ಯಾರು ತೊಂದರೆ ಕೊಟ್ಟಿದ್ದಾರೆ ಅವರು ಮುಂದೆ ಅನುಭವಿಸುತ್ತಾರೆ, ಇನ್ನು ಮುಂದೇನು ಕೂಡ ತೊಂದರೆ ಅನುಭವಿಸುತ್ತಾರೆ. ನನಗೆ ತೊಂದರೆ ಕೊಟ್ಟವರ ಹೆಸರು ಹೇಳಿದ್ರೆ ಬ್ರೇಕಿಂಗ್ ನ್ಯೂಸ್ ಇರಲ್ಲ, ನಿಧಾನವಾಗಿ ಎಲ್ಲವೂ ಗೊತ್ತಾಗುತ್ತದೆ. ನನ್ನ ಪ್ರಕರಣದಲ್ಲಿ ನಾನು ತಕ್ಷಣವೇ ರಾಜೀನಾಮೆ ನೀಡಿದ್ದೆ. ಅದಕ್ಕಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ನೀಡಬೇಕು, ಖರ್ಗೆ ತನಿಖೆ ಎದುರಿಸಬೇಕು ಎಂದು ಈಶ್ವರಪ್ಪ ಆಗ್ರಹಿಸಿದರು. ತನಿಖೆ ಬಳಿಕ ಸತ್ಯಾಸತ್ಯತೆ ಬಳಿಕ ಮತ್ತೆ ಕ್ಯಾಬಿನೆಟ್ಗೆ ಸೇರಿಕೊಳ್ಳಬಹುದು. ರಾಜಕಾರಣದಲ್ಲಿ ಮಠ ಮಂದಿರ ರೈತರಿಗೆ ಅನ್ಯಾಯವಾದ್ರೆ ನಾವು ಏನೇನು ಮಾಡಬೇಕೋ ಅದನ್ನ ಮಾಡುತ್ತೇವೆ ಎಂದರು. ಇಮ್ಮಿಡಿಯೇಟ್ ಆಗಿ ನರೇಂದ್ರ ಮೋದಿ ಅವರಿಗೆ ಮತ್ತು ಅಮಿತ್ ಶಾ ಅವರಿಗೆ ಫೋನ್ ಮಾಡಿ ನನ್ನ ಮೇಲೆ ಒಂದು ಆರೋಪ ಬಂದಿದೆ, ಇದು ತನಿಖೆ ಆಗಬೇಕು, ಅಲ್ಲಿ ತನಕ ನಾನು ಮಂತ್ರಿಯಾಗಿ ಮುಂದುವರಿಯಲ್ಲ, ಒಂದು ರಾಜೀನಾಮೆ ತಗೋಬೇಕು. ಒಂದೇ ದಿನ ಅವ್ರು 2 ದಿನ ತಡಿಬೇಕು ಅಂತ ಕಾದೆ ನಾನು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಂದ ಸಿದ್ದರಾಮಯ್ಯನವರು ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಅವ್ರ ನೇತೃತ್ವದಲ್ಲಿ ಸಾವಿರಾರು ಜನದ ಮೆರವಣಿಗೆ ಮಾಡೋರು, ರಾಜೀನಾಮೆ ಕೊಡಬೇಕು, ಅವ್ರ ನಿರಪರಾಧಿ ಅಂತ ತೀರ್ಮಾನ ಆದರೆ ಮತ್ತೆ ಕ್ಯಾಬಿನೆಟ್ ತಗೊಳ್ಳಿ, ಇದನ್ನೆಲ್ಲ ಅವ್ರು ಮಾಡ್ತಾ ಬಂದರು. ನಾನು ಅಲ್ಲಿ ತನಕ ಕಾಯಲಿಲ್ಲ, ನಾನು ತಕ್ಷಣ ರಾಜೀನಾಮೆ ಕೊಟ್ಟೆ. ನನಗೆ ಈ ರೀತಿ ಆಗೋದಕ್ಕೆ ಅನೇಕ ಕೈಗಳು ಹಿಂಭಾಗದಿಂದ ನನಗೆ ತೊಂದರೆ ಕೊಟ್ಟರು. ಇದು ನನಗೆ ಗೊತ್ತು, ಯಾರ್ಯಾರು ನನಗೆ ತೊಂದರೆ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಒಂದಲ್ಲ ಒಂದು ರೂಪದಲ್ಲಿ ಅನುಭವಿಸ್ತಿದ್ದಾರೆ ಭಾಳ ಜನ. ಇನ್ನು ಮುಂದೂ ಕೂಡ ತುಂಬ ಅನುಭವಿಸೋರು ಇದ್ದಾರೆ. ನನ್ನ ದೇವ್ರ ಮೇಲೆ ಮಾತ್ರ ನನ್ನ ನಂಬಿಕೆ, ದೇವ್ರ ಮೇಲೆ ನಂಬಿಕೆ. ಯಾಕೆ? ನಾನು ಏನೇ ತಪ್ಪು ಮಾಡಿಲ್ಲ ಅನ್ನೋ ತೀರ್ಮಾನ ಆದ ನಂತರ ತನಿಖೆ ಆಯಿತು, ನಿರ್ದೋಷಿ ಅಂತ ತೀರ್ಮಾನನೂ ಆಗ್ಬಂತು. ನನ್ನ ದೇವ್ರ ಮೇಲೆ ನಂಬಿಕೆ ಇದಕ್ಕೋಸ್ಕರ ಯಾರು ನನ್ನನ್ನು ರಾಜಕಾರಣದಲ್ಲಿ ಮುಗಿಸ್ಬೇಕು ಅಂತ ತೀರ್ಮಾನ ಮಾಡಿದ್ರು ಯಾರಿಗೂ ನನ್ನನ್ನು ಮುಗಿಸೋಕ್ಕೆ ಸಾಧ್ಯ ಇಲ್ಲ. ಅನುಭವಿಸ್ತಾ ಇದ್ದಾರೆ. ನಾನು ಅವ್ರಿಗೆ ಅನ್ಯಾಯ ಆಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡಲ್ಲ, ನಾನು ಅವರು ದೇವರ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ಆದರೆ ನನಗೆ ಅನ್ಯಾಯ ಮಾಡಿದಂಗೆ ಬೇರೆ ಯಾರಿಗೂ ಮಾಡಬಾರ್ದು. ನನ್ನ ಭಗವಂತನ ಮೇಲೆ ನಾನು ನಂಬಿದ್ದೆ. ನನ್ನ ರಾಜಕಾರಣ ಇದೆ ಸರ್. ಯಾರ ಹೆಸರು ಹೇಳ್ಬೋದು? ಹೇಳಲ್ಲ. ಭಗವಂತ ಇರ್ಬೇಕಾದ್ರೆ ಇನ್ಯಾಕೆ ನಾನೇ ಕೇಳಿ ನೋಡ್ತಾ ಇದ್ದೀರಿ ಎಲ್ಲ ನಿಮ್ಗೆ ಅದೇ ನಿಧಾನಕ್ಕೆ ಗೊತ್ತಾಗುತ್ತೆ. ತಕ್ಷಣ ಹೇಳ್ಬಿಟ್ರೆ ಏನು ಬ್ರೇಕಿಂಗ್ ನ್ಯೂಸೇ ಇರೋದು. ಈ ನಿಮ್ಮ ನಡೆಯ ರೀತಿ ಕಾಂಗ್ರೆಸ್ ಅಲ್ಲಿ ಆಗಿಲ್ಲ. ಕಾಂಗ್ರೆಸ್ ಅಲ್ಲಿ ಆಗಿಲ್ಲ ಅಂದ್ರೆ ನೀವು ಕಾಂಗ್ರೆಸ್ನವ್ರಿಗೆ ಕೇಳಬೇಕು. ನಾನು ಕಾಂಗ್ರೆಸ್ ಅಲ್ಲ. ನಿಮ್ಮ ಆಗ್ರಹ ಏನು? ನಾನು ಹೇಳ್ತಿರೋದು ಭಗವಂತ ನೋಡ್ತಾನೆ ಅಂತ ಅದಕ್ಕೆ ಹೇಳಿದ್ದ. ಅದು ಕಾಂಗ್ರೆಸ್ಸು ಬಿಜೆಪಿನೋ ಇನ್ನೊಂದು ಪಾರ್ಟಿನೋ ಅಲ್ಲ. ಯಾರು ಈ ರೀತಿ ಮಾಡ್ತಾ ಇದ್ದಾರೆ, ನೈತಿಕತೆಯಿಂದ ರಾಜಕಾರಣ ಮಾಡಲ್ಲ, ಅವ್ರು ಅನುಭವಿಸ್ತಾರೆ. ನಾನು ಯಾವುದೇ ವ್ಯಕ್ತಿ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಅವ್ರು ಹೇಳಿದ್ರ ಬಗ್ಗೆ ಹೇಳಲ್ಲ, ಪಾರ್ಟಿ ಹೆಸರು ಹೇಳಲ್ಲ. ಯಾಕೆ ಅಂತಂದರೆ ಇವತ್ತು ಕರ್ನಾಟಕ ರಾಜ್ಯ ಜನ ನನ್ನ ನೈತಿಕತೆಯನ್ನು ಮೆಚ್ಚಿದ್ದಾರೆ. ಆಪಾದನೆ ಬಂದಿದ್ದ 2 ದಿನಕ್ಕೆ ನಾನು ಪರ್ಮಿಷನ್ ತೊಗೊಂಡು ಅವ್ರು ಒಪ್ಪಲಿಲ್ಲ. ಮುಂಚೆ ಬೇಡ ಅಂತಂದರು, ನಾನೇ ಒಪ್ಪಲಿಲ್ಲ. ಯಾಕೆಂದರೆ ನಾನೇ KJ ಜಾರ್ಜ್ ಅವ್ರ ಮೇಲೆ ಆಪಾದನೆ ಬಂದಾಗ ನೀವು ರಾಜೀನಾಮೆ ಕೊಡಿ, ತನಿಖೆ ಮಾಡಿ, ತನಿಖೆ ನೀನು ನಿರ್ದೋಷಿಯಾಗಿ ಬನ್ನಿ, ಮತ್ತೆ ಮಂತ್ರಿಯಾಗಿ ನಾನೇ ಹೋರಾಟ ಮಾಡಿದ್ರು. ನನ್ನ ಮೇಲೆ ಆರೋಪ ಬಂದ ಸುಮ್ಮನೆ ಇದ್ದರೆ ನಾನು ಅದಕ್ಕೋಸ್ಕರನೇ ಇಮ್ಮಿಡಿಯೇಟ್ ಕೇಂದ್ರ ನಾಯಕರು ಹೇಳಿದೆ. ಆ 2 ದಿನದಲ್ಲಿ ಪಾಪ ಭಾಳ ಅರ್ಜೆಂಟ್ ಆಗಿಬಿಟ್ಟಿತ್ತು ಕಾಂಗ್ರೆಸ್ನವ್ರಿಗೆ. ಏನು ಸಾವಿರಾರು ಜನದ ಮೆರವಣಿಗೆ, ರಾಜೀನಾಮೆ ಕೊಡಬೇಕು ಕೊಟ್ಟೆ. ನಾನು ಅದಕ್ಕೋಸ್ಕರ ಹೇಳಿದೆ, ನೈತಿಕತೆ ಅಂತ ನಾನು ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ. ಅವರಿಗೆ ಕಾಂಗ್ರೆಸ್ನವ್ರಿಗೆ ಏನು ನೈತಿಕತೆ ಇದೆ ಇಲ್ಲ ಎರಡೂ ಹೇಳಲ್ಲ. ಯಾಕೆಂದರೆ ಅವ್ರು ಹೇಳ್ತಾ ಇದ್ದಾರೆ ಖರ್ಗೆ ಹೆಸರು, ಪ್ರಿಯಾಂಕಾ ಖರ್ಗೆ ಹೆಸರು ಅವರು ಡೆತ್ ನೋಟಿಸ್ ಬರೆದಿದ್ದಾರೆ ಅಂತ BJP ಹೇಳ್ತಾರೆ. ಪ್ರಿಯಾಂಕಾ ಖರ್ಗೆ ಹೆಸರು ಡೆತ್ ನೋಟಲ್ಲಿ ಇಲ್ಲ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ. ನಾನು 2 ಬಗ್ಗೆನೂ ಹೇಳಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಿರೋದು ಇಲ್ಲಿ ನೈತಿಕತೆ ಪ್ರಶ್ನೆ. ಭಗವಂತ ಇದ್ದಾನೆ, ಇವನ್ನೆಲ್ಲ ಭಗವಂತ ಅಂತ ಯಾಕೆ ಕರಿತೀವಿ ನಾವು ಸಾಧು ಸಂತರಿಗೆ? ಯಾಕೆ ಅವ್ರು ಪಾದಪೂಜೆ ನಮಗೆ 1008 ಜನನ ಪಾದಪೂಜೆ ಮಾಡಿಕೊಂಡು ನಾವು ಉದ್ಘಾಟನೆ ಮಾಡ್ತೀವಿ. ಶಶಿ ಆನ್ ಸ್ಪಾಟ್ ನ್ಯೂಸ್, ವಿಜಯಪುರ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ, ಸೂಟ್,
ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್, ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.